ನಡುವಿನಿಂದ ಕುಡಿದ ನೋವಿನ ಕೂಗೆ ಆಕಾಶದ ಹಗಲಕ್ಕೂ ನಿಂತಾಲಯೇ. ಆನೇಕಲ್ನಲ್ಲಿ ದಲಿತ ಒಕ್ಕೂಟದಿಂದ 3 ದಿನಗಳ ಕಾಲ ಅಹೋರಾತ್ರಿ ಧರಣಿ ಮಾಡಲಾಯಿತು. ಕಳೆದ 4 ವರ್ಷದ ಹಿಂದೆ ದಾಸನಾಪುರ ಗ್ರಾಮದಲ್ಲಿ ಸುರೇಶ್ ಎಂಬ ಯುವಕನ ಕೊಲೆಯಾಗಿತ್ತು. ಆದರೆ ಅತ್ತಿಬೆಲೆ ಪೊಲೀಸರು ಈ ಕೊಲೆಯ ಪ್ರಕರಣವನ್ನ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸದೆ ಅವರ ಕುಟುಂಬಕ್ಕೆ ಅನ್ಯಾಯವನ್ನ ಮಾಡಿದ್ದಾರೆ. ಹೀಗಾಗಿ ಸುರೇಶ್ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಲು ರಾಜ್ಯ ಸರ್ಕಾರ ಕೊಲೆ ಪ್ರಕರಣವನ್ನ ಸಿಐಡಿಗೆ ವಹಿಸಬೇಕು ಎಂದು ದಲಿತ ಮುಖಂಡರು ಒತ್ತಾಯವನ್ನ ಮಾಡಿದ್ರು. ಅಲ್ಲದೆ ಸೂಕ್ತ ತನಿಖೆ ನಡೆಸಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಜರುಗಿಸುವಂತೆ ಆಗ್ರಹವನ್ನ ಮಾಡಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಶಶಿಧರ್ ಮಡ್ಯಾಲ್ ಮತ್ತು ಶಾಸಕ ಬಿ ಶಿವಣ್ಣ ಹಾಗೂ ಅಡಿಷನಲ್ ಎಸ್ಪಿ ಭೇಟಿಯನ್ನ ನೀಡಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಯಿಂದ ಮನವಿಯನ್ನ ಸ್ವೀಕರಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುವಂತೆ ಸರ್ಕಾರದ ಗಮನಕ್ಕೆ ತರುತ್ತೇವೆ ಎಂದು ಶಾಸಕ ಬಿ ಶಿವಣ್ಣ ಅವರು ಭರವಸೆಯನ್ನ ನೀಡಿ ಧರಣಿಯನ್ನ ನಿಲ್ಲಿಸುವಂತೆ ಮನವಿಯನ್ನ ಮಾಡಿದರು. ಸಂಘಟನೆಗಳ ಒಕ್ಕೂಟ ಆನೇಕಲ್ ತಾಲೂಕಿನ ದಾಸನಾಪುರ ಗ್ರಾಮದ ಸುರೇಶ್ ಅನ್ನೋವರ ಒಂದು ಕೊಲೆ ಪ್ರಕರಣದಲ್ಲಿ ಆಗಿರುವ ಅನ್ಯಾಯ ಬಗ್ಗೆ ತಮ್ಮ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ತಮ್ಮ ಮನವಿಯಲ್ಲಿ ತಿಳಿಸಿದಂತೆ ಈ ವಿಚಾರವಾಗಿ ಹಿಂದೆ ನಾನು 3 ತಿಂಗಳ ಹಿಂದೆಯೇ ದಲಿತ ಸಮುದಾಯದ ಕುಂದುಕೊರತೆ ಸಭೆ ಮಾಡಿದಾಗ ಒಂದು ಪ್ರಸ್ತಾವನೆಯನ್ನು ಮಾಡಿದ್ದು. ಆ ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ತಮಗೆ ವಿಷಯವನ್ನು ತಿಳಿಸಿರುತ್ತಾರೆ. ಆ ವಿಷಯದನ್ನೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಕೊಲೆ ಆದಂಥ ಕುಟುಂಬಕ್ಕೆ ಅನ್ಯಾಯವಾಗಿದೆ, ಆ ಅನ್ಯಾಯವನ್ನು ಪೊಲೀಸ್ ಇಲಾಖೆ ಸರಿಪಡಿಸಿಕೊಳ್ಳಬೇಕು ಎನ್ನುವಂಥ ತಮ್ಮ ಬೇಡಿಕೆ ಏನಿದೆ. ಸೊ ಅದನ್ನು ಈಗಾಗಲೇ ನಾನು ತಮ್ಮ ಹೋರಾಟ 11ನೇ ತಾರೀಕಿಗೆ ಪ್ರಾರಂಭ ಆಗಿದೆ. ತಕ್ಷಣವೇ ಆ ವಿಷಯವನ್ನು ನನಗೆ ಗೊತ್ತಾದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಆನೇಕಲ್ ತಾಲೂಕಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಯ ಒಕ್ಕೂಟದಿಂದ 2ನೇ ದಿನ ಆನೇಕಲ್ ತಾಲೂಕು ಕಚೇರಿಯ ಮುಂಭಾಗ 2ನೇ ದಿನ ಹೋರಾಟವನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಇವತ್ತು ಸಹ ನಿನ್ನೆ ಮತ್ತು ಇವತ್ತು ಈ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶಶಿಧರ್ ಮಡ್ಯಾಲ್ ಸಾಹೇಬರು ಬಂದು ಈ ಹೋರಾಟದ ಬಗ್ಗೆ ನಾವು ಅವರಿಗೆ ಸಂಕ್ಷಿಪ್ತವಾಗಿ ಮನವಿಯನ್ನು ಕೊಟ್ಟಿದ್ದೀವಿ. ಬಹುಶಃ ನಿಮಗೂ ಗೊತ್ತಿರೋಂಥ ವಿಚಾರ, ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ದಾಸನಾಪುರ ಗ್ರಾಮದಲ್ಲಿ ಏನು ಯುವಕ ಸಹೋದರ ಸುರೇಶ್ ಅವರು ಹತ್ಯೆ ಪ್ರಕರಣವನ್ನು ಪೊಲೀಸರು ನಿರ್ಲಕ್ಷ್ಯದಿಂದ ಅದು ಕೊಲೆ ಆದರೂ ಸಹ ಅದನ್ನು ಆಕ್ಸಿಡೆಂಟ್ ಅಂತೇಳಿ ಅವರು ನಿರ್ಲಕ್ಷ್ಯತನವನ್ನು ತೋರಿದ್ದಾರೆ. ಆನೇಕಲ್ ತಾಲೂಕಲ್ಲಿ ಒಂದು ಧರಣಿ ನಡೀತಾ ಇರ್ತಕ್ಕಂಥದ್ದು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈ ಅಹೋರಾತ್ರಿ ಹೋರಾಟ ನಡೀತಕ್ಕಂಥದ್ದು ಅತ್ತಿಬೆಲೆ ಹೋಬಳಿಯ ಒಬ್ಬ ಹುಡುಗನ ಅಂದರೆ ಸುಮಾರು 21-24 ವರ್ಷದ ಒಳಗಡೆ ಇರ್ತಕ್ಕಂಥ ಯುವಕನ ಹತ್ಯೆ ಆಗಿದೆ. ಅದು 2021ರಲ್ಲಾಗಿರೋದು. ಇದುವರೆಗೂ ಕೂಡ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ. ಇದರ ಮಧ್ಯೆ ಈ ತಾಲೂಕಲ್ಲಿ ಅಥವಾ ಪೊಲೀಸ್ ಇಲಾಖೆ ಶಾಮೀಲಾಗಿ ಈ ನ್ಯಾಯವನ್ನು ತಪ್ಪುದಾರಿಗೆ ಎಳೆದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಏನು ನಮ್ಮ ದಲಿತ ಯುವಕ ದಾಸನಾಪುರದ ಸುರೇಶ್ರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಅದಕ್ಕೋಸ್ಕರ ಇದರ ತನಿಖೆಯನ್ನು ಸಿಒಡಿಗೆ ಒಪ್ಪಿಸಬೇಕು ಅಂತೇಳಿ ತಾವೆಲ್ಲ ಏನು ಇವತ್ತು ಮನವಿ ಮಾಡಿ ಇವತ್ತು ತಾವೆಲ್ಲರೂ ಕೂಡ ಏನು ಧರಣಿ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಕೂಡ ಮಾನ್ಯ ಗೃಹ ಸಚಿವರನ್ನು ನಮ್ಮ ಮುಖಂಡರ ಜೊತೆಯಲ್ಲೇ ಕೂಡ ಭೇಟಿ ಮಾಡಿ ಇದು ಕೂಡಲೇ ಇದನ್ನು ಸಿಒಡಿಗೆ ಒಪ್ಪಿಸಬೇಕು ಅಂತೇಳಿ ಕೂಡ ಮನವಿ ಮಾಡಿದ್ವಿ. ಅವರು ಸಂಬಂಧಪಟ್ಟಂಥ SP ಅವರಿಗೆ ಆ ಸಂದರ್ಭದಲ್ಲಿ ಒಂದು ಪತ್ರವನ್ನು ಕೊಟ್ಟು ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕು ಅಂತೇಳಿ ಅವರು ಕೂಡ ಮಾಡಿದರು. ಆದರೂ ಕೂಡ